ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬರ್ಸ್ ವ್ಲಾಗ್. ನಾನು ನಿಮ್ಮ ಸಾಹಿತ್ಯ. ಇವತ್ತು ಕಲರ್ಫುಲ್ ರಂಗೋಲಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ರಂಗೋಲಿ ಯಾವ ಥರ ಹಾಕಿದ್ದೀನಿ ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಯಾಕೆ ಇಷ್ಟೊಂದು ಕಲರ್ಫುಲ್ ರಂಗೋಲಿ ಹಾಕಿದ್ದೀನಿ ಅಂದರೆ ಇವತ್ತಿನ ದಿನ ಯುಗಾದಿ ಹಬ್ಬ, ಹಾಗಾಗಿ ಹಬ್ಬ ಹರಿದಿನಗಳಲ್ಲಿ ಒಂದು ಸ್ವಲ್ಪ ರಂಗೋಲಿ ಚೆನ್ನಾಗಿ ಹಾಕಿ ಕಲರ್ಫುಲ್ಲಾಗಿ ಹಾಕಿದ್ರೆ ಏನೋ ಒಂಥರ ಖುಷಿ. ಹಾಗಾಗಿ ಇಷ್ಟು ಕಲರ್ಫುಲ್ಲಾಗಿ ರಂಗೋಲಿನ ಹಾಕಿದ್ದೀನಿ. ಇನ್ನೊಂದು ವಿಷಯ ಏನಂದರೆ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಖುಷಿಯಿಂದ ಇಡೀ ವರ್ಷ ಕಳೀಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನೋ ಜೋಶಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದರೆ ನಮ್ಮ ಮಗಳು ಬಿಡಬೇಕೆ ಆ ಟ್ರೈಪೋಡನ್ನು ಇಟ್ಕೊಂಡು ಎಳಿತಾ ಇದ್ದಾಳೆ. ಆ್ಯಂಡ್ ಅಮ್ಮ ಕರ್ಕೊ, ಅಮ್ಮ ಇದು ಆಟಾಡಕ್ಕೆ ಬಾ, ಅಮ್ಮ 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 ಅಮ್ಮ. ಹಬ್ಬ ಅಂದರೆ ಎಷ್ಟು ಅಡುಗೆ ಮಾಡೋಕ್ಕಿರತ್ತೆ ಆ್ಯಂಡ್ ಎಷ್ಟು ಸಂಭ್ರಮ ಇರುತ್ತೆ. ಏನೋ ಒಂಥರ ಟೆನ್ಷನ್ ಅಡುಗೆ ಆಗೋ ತನಕ, ಪೂಜೆ ಆಗೋ ತನಕ. ಬಟ್ ನಮ್ಮ ಮಗಳಿಗೆ ಅದೆಲ್ಲ ಅರ್ಥ ಆಗೋ ವಯಸ್ಸು ಕೂಡ ಅವಳದಲ್ಲ. ಅವಳನ್ನೂ ಮ್ಯಾನೇಜ್ ಮಾಡಿಕೊಂಡು ವೀಡಿಯೋನೂ ಮಾಡಿಕೊಂಡು ಹಬ್ಬನೂ ಮಾಡಿಕೊಂಡು ಹೇಗೋ ಇವತ್ತಿನ ದಿನ ಬ್ಯೂಟಿಫುಲ್ಲಾಗಿ ಕಳೆದೆ. ಆ್ಯಂಡ್ ಈ ವಿಡಿಯೋ ಆ್ಯಕ್ಚುಲಿ ಇನ್ಕಂಪ್ಲೀಟು ಆ್ಯಂಡ್ ಫುಲ್ ವ್ಲಾಗ್ನ ಅಥವಾ ಫುಲ್ ವೀಡಿಯೋನ ಮಾಡೋಕ್ಕಾಗಲಿಲ್ಲ. ಯಾಕೆ ಅಂತಂದರೆ ಹಬ್ಬದ ದಿನವೇ ಒಂದು ದೊಡ್ಡ ಅವಾಂತರ ನಡೀತು. ಅದು ಏನು ಅಂತ ನಿಮಗೆ ವ್ಲಾಗ್ ನೋಡ್ತಾ ನೋಡ್ತಾ ಗೊತ್ತಾಗತ್ತೆ. ಸೊ ಅದಕ್ಕಿಂತ ಮುಂಚೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಹಬ್ಬಕ್ಕೆ ಒಂದು ಸ್ವೀಟನ್ನ ಮಾಡೋಣ ಅಂತ ಒಂದು ಕಡಾಯಿಗೆ ಒಂದು ಸ್ಪೂನ್ ಎಣ್ಣೆ, 2 ಕಪ್ಪು ಹಸಿ ಹಾಲು ಅಂದರೆ ಕಾಯಿಸಿರೋದಲ್ಲ ಅದು. ಆ್ಯಂಡ್ ಇದಕ್ಕೆ ಕಾಯಿ ಮತ್ತು ಏಲಕ್ಕಿನ ಹಾಕಿದ್ದೀನಿ. ಇವಾಗ ಬಾದಾಮ್ ಪೌಡರ್ನ ಹಾಕ್ತಾಯಿದ್ದೀನಿ. ಇದು ಸಾಬುದಾನ ಬರುತ್ತಲ್ಲ ಅದ್ರದ್ದು ಪಾಯಸಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಸ್ವೀಟು, ಇನ್ನೊಂದು ಕಡೆ ಪಾಯಸ, ಎರಡು ಒಟ್ಟಿಗೆ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ರುಬ್ಕೋಬೇಕು. ಬಾದಾಮ್ ಮಿಕ್ಸ್ ಏನಿರುತ್ತೆ ಅದನ್ನು ಪಾಯಸಕ್ಕೆ ಹಾಕಿದ್ರೆ ಒಂದು ರಿಚ್ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಈಗ ಈ ಸ್ವೀಟಿಗೆ 2 ಕಪ್ ಹಾಲು ತೊಗೊಂಡಿದ್ನಲ್ವ, ಹಾಲು ಕಾದ್ಮೇಲೆ 2 ಕಪ್ ಸಕ್ಕರೆನ ಹಾಕಿ ಸಕ್ಕರೆ ಕರಗಲಿ ಅಂತ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಸಕ್ಕರೆ ಕರಗಿದ್ರೆ ಸಾಕು, ಪಾಕ ಏನು ಬೇಡ ಅಂತ ನಾನು ಅಂದ್ಕೊಂಡೆ. ಪಾಯಸಕ್ಕೆ ಬೆಲ್ಲ ಕೂಡ ಕರಗ್ಸಾಯಿತು ಆ್ಯಂಡ್ ಸ್ವೀಟ್ ಕೂಡ ರೆಡಿ ಆಗ್ತದೆ. ಹಬ್ಬದ ವಾತಾವರಣ ಮನೆಯಲ್ಲಿ ಸ್ಟಾರ್ಟ್ ಆಯಿತು. ನಾನು ಬೆಳಿಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಆ್ಯಂಡ್ ಅಡುಗೆ ಸ್ಟಾರ್ಟ್ ಮಾಡಿರೋದು. ಪೂಜೆ ದೇವ್ರ ದೀಪ ಎಲ್ಲ ಹಚ್ಚಿಬಿಟ್ಟು ಇವಾಗ ನಮ್ಮ ಹಸ್ಬೆಂಡು ಕಾಯಿ ತುರ್ಕೊಡ್ತಾ ಇದ್ದಾರೆ. ನಮ್ಮ ಐಶುಗೆ ತಿಂಡಿ ಹಾಕ್ಕೊಡ್ತಾ ಇದ್ದೀನಿ. ತಿಂಡಿ ತಿಂತಾ ಇದ್ದಾಳೆ. ಇನ್ನೊಂದು ಕಡೆ ತೋರಣಕ್ಕೆಲ್ಲ ಕಟ್ಟಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ರು. ಕಾಯಿ ತುರಿಯೋದೇ ಒಂದು ದೊಡ್ಡ ಕೆಲಸ ಅನ್ಬೋದು. ಬೆಳಗ್ಗೆ ಎದ್ದು ಕಾಯಿ ತುರಿತಾ ಕೂತ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ಅವರು ಅದನ್ನು ನಾನು ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಮಾಡಿದ್ರು. ಅಷ್ಟೇ ನನಗೆ ದೊಡ್ಡ ಹೆಲ್ಪ್ ಆಯಿತು. ಆ್ಯಂಡ್ ಹಬ್ಬದ ದಿನ ನಾನು ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಅಡುಗೆ ಮಾಡೋದ್ರಿಂದ ಸ್ವಲ್ಪ ರೆಸಿಪೀಸ್ ಎಲ್ಲ ಈಸಿನೇ. ಈರುಳ್ಳಿ ಎಲ್ಲ ಕಟ್ ಮಾಡೋದೆಲ್ಲ ಕೆಲಸ ಉಳಿಯುತ್ತೆ. ಹಾಗಾಗಿ ಈ ಥರ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಯಾವ ಥರ ಅಡುಗೆ ಮಾಡೋದು ಅಂತ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ನಾನು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಪಾಯಸಕ್ಕೆ ಬೆಲ್ಲ ಕರ್ಗಾಯಿತು ಆ್ಯಂಡ್ ಕಾಯಿ ಕೂಡ ರುಬ್ಬಾಯಿತು ಆ್ಯಂಡ್ ಸಾಬುದಾನ ಕೂಡ ಬೆಂದಾಗಿದೆ. ಈ ಮೂರನ್ನು ಹಾಕಿ ಇನ್ನೂ ಒಂದು 10-15 ನಿಮಿಷ ಕುದಿಸ್ಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ಕಾಯಿ ಏಲಕ್ಕಿ ಬಾದಾಮ್ ಮಿಕ್ಸಿ ಮಾಡ್ಕೊಂಡಿರೋದು. ನಾನು ಕಾಯಿ ಹಾಲನ್ನ ತೆಗಿಯಲ್ಲ ಆಯಿತಾ. ಯಾಕಂದರೆ ಕಾಯಿ ಹಾಲು ತೆಗೆದ್ರೆ ಆ ಹೊಟ್ಟು ಏನಿರುತ್ತೆ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಕಾಯಿನೇ ಚೆನ್ನಾಗಿ ರುಬ್ಬಿ ಹಾಕ್ಬಿಡ್ತೀನಿ ಪಾಯಸಕ್ಕೆ, ಯಾವುದು ವೇಸ್ಟ್ ಮಾಡೋದು ಬೇಡ ಅಂತ. ಸೊ ಅದು ಒಂದು ಕಡೆ ಕುದೀತಾ ಇತ್ತು. ಇವಾಗ ಸ್ವೀಟ್ ಕಡೆಗೆ ಬಂದರೆ ಈ ರೇಂಜಿಗಾಗಿತ್ತು. ಇದು ಹಾಳಾಗಿದೆಯಾ ಅಥವಾ ಸರಿ ಬಂದಿದೆಯಾ ಅಂತ ನಂಗೆ ನಿಜ ಗೊತ್ತಾಗ್ತಿರ್ಲಿಲ್ಲ. ಆದರೂ ನನ್ನ ಹೋಪ್ನ ಬಿಡದೆ ಇವಾಗ 2 ಕಪ್ಪಾಗಷ್ಟು ಇದು ಮಿಲ್ಕ್ ಪೌಡರ್ ಏನು ಬರುತ್ತೆ ಅದನ್ನ ಹಾಕ್ತಾಯಿದ್ದೀನಿ. ಯಾವ ಬ್ರ್ಯಾಂಡಿನ ಬೇಕಾದರೂ ತಗೋಬೋದು. ನಾನು ಎಂಥ ಇದು ಪೆದ್ದಿ ಅಂತ ಅಂದರೆ ಡೈರೆಕ್ಟಾಗಿ ಹೀಗೆ ಒಳ್ಳೆ ರಾಗಿ ಮುದ್ದೆಗೆ ಹಿಟ್ಟು ಹಾಕ್ದಂಗೆ ಹಾಕ್ತಾಯಿದ್ದೀನಿ. ಒಂದು ಕೈಯಲ್ಲಿ ಸ್ವಲ್ಪ ಹಿಟ್ಟು ಹಾಕಿ ಇನ್ನೊಂದು ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹಾಕಬೇಕಾಗಿತ್ತು. ಈ ಥರ ಹಾಕಿದ್ರೆ ಹೆವಿ ಗಂಟು ಬಂತಾಯ್ತಾ. ಎಂತ ಮಾಡೋದು, ಇದು ಫ್ಲಾಪಾ ಅಂತ ಅಂದ್ಕೊಂಡೆ. ಬಟ್ ಏನೇ ಆಗಲಿ ಛಲ ಬಿಡಬಾರ್ದು ಅಂತ ಹೇಳಿಬಿಟ್ಟು ಮಿಕ್ಸ್ ಮಾಡ್ತಾನೇ ಇದ್ದೀನಿ. ಇದರಲ್ಲಿ ಆಗೋಂಗಿಲ್ಲ ಅಂತ ಹೇಳಿಬಿಟ್ಟು ಎಗ್ ಬೀಟರ್ ಬರುತ್ತಲ್ಲ ಅದರಲ್ಲಿ ಕೂಡ ಮಿಕ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ಥರ ಸ್ವೀಟೆಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಒಬ್ಬಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಫಸ್ಟ್ ಅಟೆಂಪ್ಟಿಗೆ ಚೆನ್ನಾಗಿ ಬಂದಿತ್ತು. ಹಾಗಾಗಿ ಯುಗಾದಿಗೆ ಅದೇ ಮಾಡೋಣ ಅಂತ. ಬಟ್ ಹಿಂದಿನ ದಿನ ನೈಟು
ಇನ್ಸ್ಟಾಗ್ರಾಮಲ್ಲಿ ಈ ರೆಸಿಪಿ ನೋಡಿ ಒಂಥರ ಕ್ರೇವಿಂಗ್ಸ್ ಆಗಿ ಹಬ್ಬಕ್ಕೆ ಇದೇ ಸ್ವೀಟ್ ಮಾಡೋಣ ಈಸಿ ಇರುತ್ತೆ ಅಂತ ಮಾಡ್ತಾ ಇದ್ದೀನಿ. ಸೊ ಇದು ಕುದೀತಾ 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 ಏನಾಗುತ್ತೆ, ಗಂಟೆಲ್ಲ ಬಿಟ್ಟು ಸರಿ ಆಯಿತು. ಒಂಥರ ಖುಷಿ ಆಯಿತು, ಹಬ್ಬ ಗಂಟೆಲ್ಲ ಹೋಯ್ತಲ್ಲ ಅಂತ ಅಂದ್ಬಿಟ್ಟು. ಈ ಕಡೆ ಪಾಯಸ, ಈ ಕಡೆ ಸ್ವೀಟು. ನನಗೆ ಹೆವಿ ಟೆನ್ಷನ್ನು, ಯಾಕೆಂದರೆ ಒಂದು ಸತಿ ಸ್ವೀಟ್ ಮಾಡಿ ಇಟ್ಬಿಟ್ರೆ ಆಮೇಲೆ ಬೇರೆ ಅಡುಗೆ ಎಲ್ಲ ಮಾಡೋದು ಈಸಿ. ಅಡುಗೆ ಎಲ್ಲ ಯಾವ್ದ್ಯಾವ್ದು ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡೋದೇ ನನಗೆ ಮರ್ತು ಹೋಗಿದೆ ಆ್ಯಂಡ್ ಶೇರ್ ಕೂಡ ಮಾಡಿಲ್ಲ. ಹಾಗೆ ಬಾಯಲ್ಲಿ ಸುಮ್ಮನೆ ಹೇಳ್ತೀನಿ ನೋಡಿ. ಕೋಸಂಬರಿ ಮಾಡಿದ್ದೆ ಆ್ಯಂಡ್ ಮಿಕ್ಸ್ರ ಕಾಳುಗಳು, ಹುಸ್ಲಿ ಮಾಡಿದ್ದೆ, ಮಾವಿನಕಾಯಿ ಚಿತ್ರಾನ್ನ, ಯುಗಾದಿಗೆ ಅದೇ ಸ್ಪೆಷಲ್ ಅಲ್ಲ ಅದು. ಆಮೇಲೆ ಸಾಬುದಾನ ಪಾಯಸ, ಇದೊಂದು ಸ್ವೀಟು, ಬೋಂಡ, ಆಲೂಗೆಡ್ಡೆ ಬೋಂಡ, ನುಗ್ಗೆಕಾಯಿ ಸಾಂಬಾರು. ಇಷ್ಟೇ ಮಾಡಿರೋದು ಹಬ್ಬಕ್ಕೆ. ನಿಜ ಅಂದರೆ ಇಷ್ಟು ಮಾಡೋಷ್ಟೊತ್ತಿಗೆ ಹರಸಾಹಸ. ಆ್ಯಂಡ್ ಈ ಕಡೆ ನಮ್ಮ ಹಸ್ಬೆಂಡ್ ತೋರಣ ಕಟ್ತಾಯಿದ್ರು. ಐಶ್ರುದ ಅವಳದೇ ಒಂದು ಆಟ, ಅದರಲ್ಲಿ ನಂದು ಟೆನ್ಷನ್ನು ನೋಡಿ. ಪಾಕ ಈ ಥರ ಬಂತು. ಇದು ಏನು ಗೊತ್ತಾ, ಹಬ್ಬದ ದಿನ ಅಲ್ಲ ಈ ಥರ ಪಾಕ ಎಲ್ಲ ಟ್ರೈ ಮಾಡೋಕ್ಕೆ ಹೋಗಬಾರ್ದು. ಬರದೇ ಇರೋರಿಗೆ ಫಸ್ಟ್ ಟೈಮ್ ಮಾಡ್ತಾಯಿದ್ದೀವಿ ಅಂದರೆ ಇದೆಲ್ಲ ಹಬ್ಬದ ದಿನ ಇಟ್ಕೋಬಾರ್ದು. ಯಾಕೆಂದರೆ ಹೊಗೆ ಹಾಕಿಸ್ಕೊಳ್ಳೋದಂತೂ ಗ್ಯಾರಂಟಿ. ಇದೆಲ್ಲ ಮಾಡೋದು ಈಸಿನೇ ಅಲ್ಲ, ಬಟ್ ನೋಡೋಕ್ಕೆ ಈಸಿನೇ. ಮೈಸೂರು ಪಾಕ ಆಗಿರ್ಬೋದು, ಈ ಥರ ಪಾಕಗಳೆಲ್ಲ ನೋಡೋಕ್ಕೆ ಈಸಿ, ಬಟ್ ಮಾಡೋಕ್ಕೆ ಈಸಿನೇ ಇಲ್ಲ. ನಾನು ಇದು ಯಾಕಾದ್ರೂ ಇವತ್ತೇ ಮಾಡಿದೆ ಅಂತ ಅನಿಸಿ ಸ್ವಲ್ಪ ತುಂಬ ಬೇಜಾರಾಯಿತು. ಆಮೇಲೆ ಇನ್ನೇನು ಮಾಡೋದು, ವ್ಲಾಗ್ನೇ ನಾನು ಮಾಡಿಲ್ಲ, ಸುಮ್ಮನಾಗ್ಬಿಟ್ಟೆ. ಹಬ್ಬಕ್ಕೆ ದೇವರಿಗೆ ನೈವೇದ್ಯ ಇಡಬೇಕು ಅಂತ ನಾನು ಆಸೆ ಪಟ್ಟು ಮಾಡಿದ್ದು, ಬಟ್ ಅದು ಸರಿ ಬಂದಿಲ್ಲ ಅಂತ ಬೇಜಾರಾಯಿತು. ಏನು ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ಈ ರಿಸ್ಕ್ನ ನಾನು ತಗೊಳ್ಳಲ್ಲ. ಬಟ್ ಇಲ್ಲಿ ತನಕ ನನಗೆ ಹೋಪ್ ಇತ್ತು, ಚೆನ್ನಾಗಿ ಆಗ್ಬೋದು, ಚೆನ್ನಾಗಿ ಬರ್ಬೋದು ಅಂತ. ಬಟ್ ಲಾಸ್ಟಿಗೆ ಗೊತ್ತಾಯಿತು ನೋಡಿ, ಇದು ತಣ್ಣಗಾದ್ಮೇಲೆ ಕಟ್ ಮಾಡೋಕ್ಕೆ ಬರ್ತಾಯಿಲ್ಲ. ಕಟ್ ಮಾಡೋ ಸಾಯ್ಲಿ, ತಟ್ಟೆಯಿಂದ ತೆಗಿಯೋಕ್ಕೆ ಬರ್ತಾ ಇರಲಿಲ್ಲ. ಒಳ್ಳೆ ಕಲ್ಲು ಆದಂಗೆ ಆಗಿತ್ತು. ಸೊ ಎದುರುಗಡೆ ಒಂದು ಮನೆ ಕಟ್ತಾ ಇದ್ದಾರೆ, ಅವ್ರಿಗೆ ಕೊಟ್ಟರೆ ಇದು ಇಟ್ಟಿಗೆ ಕಲ್ಲು ಥರ ಇದನ್ನು ಯೂಸ್ ಮಾಡ್ಕೋತಾರೆ ಅಂತೆಲ್ಲ ತಮಾಷೆ ಮಾಡ್ತಾಯಿದ್ರು. ಏನೂ ಮಾಡೋಕ್ಕಾಗಲ್ಲ. ನನಗೆ ಈ ಸ್ವೀಟ್ ಹಾಳಾಯಿತು, ಸ್ವಲ್ಪ ಬೇಜಾರಾಯಿತು. ಅಯ್ಯೋ ಹಬ್ಬದ ದಿನವೇ ಹಿಂಗಾಯಿತು ಅಂತೆಲ್ಲ ಅಂದ್ಕೊಂಡೆ. ಆಮೇಲೆ ಇದು ತಟ್ಟೆನೂ ಸಮೇತ ಎಸಿಬೇಕಲ್ಲ ಅಂತ ಇನ್ನೊಂದು ಟೆನ್ಷನ್ ಆಯಿತು. ಹೆಂಗಾರು ಆಗಲಿ ತಟ್ಟೆಯಿಂದ ಬಂದರೆ ಸಾಕಪ್ಪ ಅಂತ ಅಂದ್ಕೊಳ್ತಾ ಇದ್ದೆ. ಆ್ಯಂಡ್ ಈ ಬೇಸಿಗೆಗಾಲಕ್ಕೆ ಕಲ್ಲಂಗಡಿ ಇದ್ದರೆ ಒಳ್ಳೆಯದೇ. ಜ್ಯೂಸ್ ಮಾಡಲಿಲ್ಲ, ಸಿಕ್ಕಾಪಟ್ಟೆ ಚಪ್ಪೆ ಇತ್ತು. ಸಕ್ಕರೆ ಎಲ್ಲ ಹಾಕಿ ಜ್ಯೂಸ್ ಮಾಡೋಕ್ಕೆ ನಂಗೆ ಇಷ್ಟ ಇಲ್ಲ. ಹಾಗಾಗಿ ಹಾಗೆ ಒಂದು ಸ್ವಲ್ಪ ಚಾಟ್ ಮಸಾಲ ಎಲ್ಲ ಹಾಕ್ಕೊಂಡು ತಿಂದುಬಿಡೋಣ ಅಂತ ಕಟ್ ಮಾಡಿಡ್ತಾ ಇದ್ದೆ. ಕಟ್ ಮಾಡಿಟ್ಟು ಅಂದರೆ ಅಡುಗೆ ಮಾಡ್ತಾನೆ ಸ್ವಲ್ಪ ತಿಂದರೆ ಸುಸ್ತು ಕೂಡ ಆಗಲ್ಲ ಅಂತ ಹೇಳಿಬಿಟ್ಟು ಕಲ್ಲಂಗಡಿ ನಾನು ಕಟ್ ಮಾಡ್ತಾಯಿದ್ದೆ. ಅಲ್ಲಿ ನನಗೆ ತಮಾಷೆ ಮಾಡಿಕೊಂಡು ಕಾಲೆಳ್ಕೊಂಡು ತಟ್ಟೆಯಿಂದ ಸ್ವೀಟ್ನ ತೆಗಿಯೋಕ್ಕೆ ಹರಸಾಹಸ ಪಡ್ತಾ ಇದ್ದಾರೆ ನಮ್ಮ ಮನೆಯವರು. ಸಕ್ಸಸ್ಫುಲಿ ಫೇಲ್ ಆದೆ ಈ ಸ್ವೀಟ್ ಮಾಡೋದ್ರಲ್ಲಿ. ಇದೇ ಸ್ವೀಟ್ ಮಾಡಬೇಕು ಯುಗಾದಿಗೆ ಅಂತ ಅಂದ್ಕೊಂಡಿದ್ದೆ, ಬಟ್ ಈ ಥರ ಈ ರೇಂಜ್ಗೆ ಸ್ವೀಟ್ ಮಾಡಿದ್ದೀನಿ. ನಮ್ಮ ಐಶ್ವರ್ಯ ಮಾತ್ರ ಇಷ್ಟ ಆಗಿದ್ದು. ತಿನ್ನಮ್ಮ, ಟೇಸ್ಟ್ ಚೆನ್ನಾಗಿದೆ. ನಂಗೆ ಮಾಡೋ ಹದ ಗೊತ್ತಾಗ್ಲಿಲ್ಲ. ಸೂಪರ್ ಇದೆ ಮಗಳೇ. ದೇವ್ರ ನೈವೇದ್ಯಕ್ಕೆ ಇಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಲ್ಲ. ನೋಡಿದ್ರ ಹಬ್ಬದ ದಿನ ಇದೇ ಒಂದು ದೊಡ್ಡ ಅವಾಂತರ ಆಗಿತ್ತು. ಸೊ ಏನೂ ಮಾಡೋಕ್ಕಾಗಲ್ಲ. ಹಬ್ಬದ ದಿನ ಸ್ವೀಟ್ ಕೈ ಕೊಟ್ಟರೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಹಬ್ಬನ ಕಂಟಿನ್ಯೂ ಮಾಡಿದ್ವಿ. ನಮ್ಮ ತಮ್ಮ ಸಗರು ದೇವ್ರ ಪೂಜೆ ಎಲ್ಲ ಮಾಡಿ, ದೇವ್ರ ಮನೆ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆನ ಕಂಪ್ಲೀಟ್ ಮಾಡ್ದ. ನೈವೇದ್ಯ ಎಲ್ಲ ಅವನೇ ಮಾಡಿದ್ದು. ನಾನು ಜಸ್ಟ್ ಬೆಳಗ್ಗೆ ದೀಪ ಹಚ್ಚಿದ್ದೆ ಅಷ್ಟೇ, ಬಟ್ ಪೂಜೆ ಎಲ್ಲ ಮಾಡಿದ್ದು, ನೈವೇದ್ಯ ಎಲ್ಲ ಮಾಡಿದ್ದು ಅವನೇ. ಸೊ ಪದೇ ಪದೇ ರಂಗೋಲಿನ ತೋರಿಸ್ತಾ ಇದ್ದೀನಿ. ನನಗೂ ಯಾಕೋ ಖುಷಿ ಅನಿಸ್ತು ಈ ಸತಿ ರಂಗೋಲಿ ಹಾಕಿದ್ದು. ನಾನು ಹಬ್ಬ ಹರಿದಿನಗಳಲ್ಲಿ ಮಿಸ್ ಮಾಡದೆ ಕಲರ್ಫುಲ್ ರಂಗೋಲಿನ ಹಾಕ್ತೀನಿ. ಸಣ್ಣದಾರು ಆಗ್ಬೋದು, ದೊಡ್ಡದಾರು ಆಗ್ಬೋದು. ಮತ್ತು ಕಹಿಬೇವು 10 ರೂಪಾಯಿಗೆ ಇಷ್ಟೆಲ್ಲ ಕೊಟ್ಟಿದ್ರು ಆಯಿತಾ. ಎಲ್ಲಿ 1-2 ಎಲೆ ತಿನ್ನೋದೇ ಹೆಚ್ಚು, ಹಾಗಾಗಿ ಅದನ್ನು ತೋರಣ ಥರ ಕಟ್ಟಿಟ್ಟಿದ್ವಿ. ಮತ್ತು ಕರಿಬೇವಿನ ಸೊಪ್ಪಿಂದು ಹಶ್ವಳೆ ಮಾಡಿದ್ದೆ ಹಬ್ಬಕ್ಕೆ. ಅದನ್ನು ರೆಸಿಪಿ ಶೂಟ್ ಮಾಡಬೇಕು ಅಂತ ಆಸೆಯಿಂದ ಮಾಡ್ತಾಯಿದ್ದೆ. ಬಟ್ ಈ ಥರ ಡಿಸಪಾಯಿಂಟ್ ಆಗಿ ಕ್ಯಾಮ್ರಾ ಆ್ಯಂಗಲು ಸರಿ ಇಟ್ಟಿಲ್ಲ ಆ್ಯಂಡ್ ಅದನ್ನು ರೆಸಿಪಿ ಕೂಡ ಕರೆಕ್ಟಾಗಿ ಶೇರ್ ಮಾಡಿಲ್ಲ. ಈ ರೆಸಿಪಿನ ಪಕ್ಕ ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಆ್ಯಂಡ್ ಈ ಬೇಸಿಗೆಯಲ್ಲಿ ಈ ಥರ ಹಶ್ವಳೆ
ದಾಸವಾಳೆ ತಂಬುಳಿಗಳೆಲ್ಲ ಸಿಕ್ಕಾಪಟ್ಟೆ ಒಳ್ಳೆಯದು. ಲೈಟ್ ಫುಡ್ಡು ತಗೊಂಡ್ರೆ ಒಳ್ಳೆಯದು. ಆ್ಯಂಡ್ ಮಜ್ಜಿಗೆಯಿಂದ ಮಾಡಿರೋದ್ರಿಂದ ಬೇಸಿಗೆಗೆ ಬೆಸ್ಟ್ ಅಂತಲೇ ಅನ್ಬೋದು. ಆ್ಯಂಡ್ ಕಾಯಿ ಹಾಕಬೇಕು. ಕಾಯಿ, ಹಸಿಮೆಣಸು, ಕರಿಬೇವು, ಜೀರಿಗೆ ಮತ್ತು ಮೆಂತ್ಯ ಹಾಕಿ ಫ್ರೈ ಮಾಡಿ ರುಬ್ಬೋದು. ಆಮೇಲೆ ಅದಕ್ಕೆ ಮೊಸರು ಹಾಕೋದು ಎಷ್ಟು ಬೇಕೋ ಅಷ್ಟು. ಆಮೇಲೆ ಒಂದು ಒಗ್ಗರಣೆ ಹಾಕಿದ್ರೆ ಅದು ಮುಗಿಯುತ್ತೆ. ಆ್ಯಂಡ್ ಅವತ್ತಿನ ಸಂಜೆನೇ ನಾವೆಲ್ಲರೂ ಮಾಲಿಗೆ ಹೋಗಿದ್ವಿ. ಅಂಕಿತ ಬಂದಿದ್ಲು ನಮ್ಮ ಮನೆಗೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ಅವಳು ಬಂದಾಗ ಎಲ್ಲರೂ ಸಂಜೆ ಮಾಲಲ್ಲಿ ಎಂಜಾಯ್ ಮಾಡಿ ಇವತ್ತಿನ ದಿನಾನ ಎಂಡ್ ಮಾಡಿದ್ವಿ. ಇವತ್ತಿನ ವ್ಲಾಗ್ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ.